ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ವಯಸ್ಸಾಗಿ ನೀವು ನಿಮ್ಮ ಜೀವನದ ಕೊನೆಯ ಹಂತದಲ್ಲಿದ್ದೀರಾ. ಆಗ ನಿಮ್ಮ ಮೊಮ್ಮಕ್ಕಳು ಈ ಥರ ಕೇಳ್ತಾ ಇದ್ದಾರೆ, ನೀವು ನಿಮ್ಮ ಜೀವನದಲ್ಲಿ ಏನೇನು ಮಾಡಿದ್ರಿ ಅಂತ. ಆಗ ನಿಮ್ಮ ಉತ್ತರ, ನನಗೆ ಹೆಚ್ಚಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಜನ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೋ ಅಂತ ತುಂಬ ಭಯ ಪಡ್ತಾ ಇದ್ದೆ. ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಇತ್ತು, ಆದರೆ ಎಲ್ಲರ ಮುಂದೆ ಹಾಡುವಷ್ಟು ಧೈರ್ಯ ನನ್ನಲ್ಲಿರಲಿಲ್ಲ. ನಾನು ಇಷ್ಟಪಟ್ಟಿದ್ದು ಯಾವುದೂ ಕೂಡ ನನಗೆ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಾನೇನಾದರೂ ಮಾಡಬೇಕು ಅಂತ ಹೊರಟ ಪ್ರತಿ ಸಲ ನನಗೆ ಡೌಟ್ ಕಾಡ್ತಾ ಇತ್ತು. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಯಾವಾಗ ನನ್ನ ಜೀವನ ಮುಗ್ದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ, ಒಂದು ಕ್ಷಣ ಯೋಚನೆ ಮಾಡಿ, ನೀವು ಕೊಟ್ಟಂಥ ರೀಸನ್ ನಿಮ್ಮ ಮೊಮ್ಮಕ್ಕಳಿಗೆ ಎಷ್ಟು ಸ್ಟುಪಿಡ್ ರೀಸನ್ ಅನಿಸಿರ್ಬೋದು ಅಂತ. ಸತ್ಯ ಏನು ಗೊತ್ತಾ, ಇದು ಒಬ್ಬರ ಕತೆ ಅಲ್ಲ, ಇದು ಪ್ರತಿಯೊಬ್ಬರ ಕತೆ, ಎಷ್ಟೋ ಜನರ ಜೀವನದಲ್ಲಿ ನಡೆದ ನೈಜ ಕತೆ. ಆದರೆ ನೋಡಿ, ಇದು ನಿಮಗೆ ಮಾತ್ರ ಕಾಲ್ಪನಿಕ ಕತೆ. ಈಗಲೂ ನಿಮ್ಮ ಬಳಿ ಸಮಯವಿದೆ. ನಿಮ್ಮ ಕತೆನೂ ಹೀಗೇನೆ ಮುಗಿಬೇಕಾ, ಅಥವಾ ನಾನು ಇಷ್ಟಪಟ್ಟಿದ್ದೆಲ್ಲ ನನ್ನ ಜೀವನದಲ್ಲಿ ಸಾಧಿಸಿದ್ದೇನೆ ಎಂದು ನಿಮ್ಮ ಮುಂದಿನ ಪೀಳಿಗೆಗೆ ಹೆಮ್ಮೆಯಿಂದ ಹೇಳಬೇಕಾ? ಹಾಗಾದರೆ ಈಗಲೇ ಆ್ಯಕ್ಷನ್ ತಗೊಳ್ಳಿ. ನಿಮ್ಮ ಭಯವನ್ನು ಬದಿಗಿಟ್ಟು ನೀವು ಕನಸು ಕಂಡ ಗುರಿಯ ಕಡೆ ಹೆಜ್ಜೆ ಹಾಕಿ. ಮತ್ತೆ ಸಿಗೋಣ 100 ಡೇಸ್ ಆಫ್ ಲೈಫ್ ಚೇಂಜ್ ಎಪಿಸೋಡ್ ನಂಬರ್ 9ನಲ್ಲಿ.